ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ತಿಪ್ಪೂರಿಂದ ಶಿವಮೊಗ್ಗ ಹೈವೇಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಹೋಗುವಾಗ ಒಂದು ಅಯ್ಯನ ಬಾವಿ ಅಂತ ಒಂದು ವಿಲೇಜ್ ಸಿಗುತ್ತೆ. ಸೊ ಈ ವಿಲೇಜಲ್ಲಿ ಒಂದು ಕೊಳ ಕೂಡ ಸಿಗುತ್ತೆ. ಆ ಕೊಳಕ್ಕೆ ಅಯ್ಯನ ಬಾವಿ ಅಂತಲೇ ಹೆಸರಿದೆ. ಇದು ತುಂಬ ಐತಿಹಾಸಿಕವಾದ ಬಾವಿ ಅಂತಲೇ ಹೇಳ್ತಾರೆ. ತುಂಬ ಶಕ್ತಿ ಉಳ್ಳಂಥ ಬಾವಿ ಅಂತಲೇ ಹೇಳ್ಬೋದು. ಇದು ನಮ್ಮ ಪೂರ್ವಜರ ಕಾಲದಿಂದಲೇ ಈ ಬಾವಿ ಇದೆ ಅಂತ ಹೇಳಲಾಗುತ್ತೆ. ಸೊ ಇದ್ರ ವಿಶೇಷತೆ ಏನು ಅಂದರೆ, ಈ ಬಾವಿಯ ಒಂದು ವಿಶೇಷ ಏನು ಅಂದರೆ, ನಾವು ಈ ದಡದಿಂದ ಆ ದಡಕ್ಕೆ ಕಲ್ಲನ್ನ ಯಾವುದೇ ಕಾರಣಕ್ಕೂ ಬೀಸಿ ಎಸೆಯೋದಕ್ಕಾಗೋದಿಲ್ವಂತೆ. ತುಂಬ ರಿಸರ್ಚ್ಗಳು ಕೂಡ ಮಾಡಿದ್ದಾರೆ. ಔಟ್ ಆಫ್ ಕಂಟ್ರಿಯಿಂದ ಕೂಡ ಫಾರಿನರ್ಸ್ ಬಂದು ರಿಸರ್ಚ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಂದನೂ ಈ ದಡದಿಂದ ಆ ದಡಕ್ಕೆ ಕಲ್ಲನ್ನ ಬೀಸಿ ಎಸೆಯೋದಕ್ಕಾಗೇ ಇಲ್ಲ. ಸೊ ನಾವು ಕೂಡ ಇವಾಗ ಟ್ರೈ ಮಾಡಿದ್ವಿ, ನಮ್ಮ ಕೈಲಿ ಕೂಡ ಆಗಿಲ್ಲ. ಈ ಕೊಳದ ಸುತ್ತಮುತ್ತಲೂ ಅಷ್ಟೇ ತೋಟಗಳಿದ್ದಾವೆ, ಒಳ್ಳೆಯ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಈ ಕೊಳದಕ್ಕೆ ನೀವು ಒಮ್ಮೆ ಭೇಟಿ ಮಾಡಿ, ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಕೊಳದ ಬಗ್ಗೆ ಯಾರಿಗಾದರೂ ಪೂರ್ಣ ಮಾಹಿತಿ ಇದ್ದರೆ ದಯವಿಟ್ಟು ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ತುಂಬ ಕುತೂಹಲ ಇದೆ. ಇದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ. ಯಾರಿಗಾದರೂ ತಿಳಿದಿದ್ರೆ ದಯವಿಟ್ಟು ತಿಳಿಸಿ. ಸೊ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಈ ವಾತಾವರಣ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಸಂಜೆ ಸಮಯದಲ್ಲಿ ಬಂದಿದ್ದರಿಂದ ತುಂಬಾ ಚೆನ್ನಾಗಿತ್ತು ವಾತಾವರಣ. ಮಂಜು ಕೂಡ ಬೀಳ್ತಾ ಇದೆ ನೋಡಿ. ವಂದನೆಗಳು ಸ್ನೇಹಿತರೆ.